ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರು ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲಮೂರ್ತೆ ಹಿಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ತ್ರಿಕೋಣಾಂತರ ದೀಪಿಕಾ ಅನ್ನುವಂತಹ ನಾಮವನ್ನ ಹೇಳ್ತಾ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿರ್ತಕ್ಕಂಥ ಶ್ರೇಷ್ಠತೆಯನ್ನು ಹೇಳ್ತಾ ಬಂದಿದ್ವಿ. ಇವತ್ತಿನ ನಾಮ ದಾಕ್ಷಾಯಿಣಿ. ಈ ಒಂದು ದಾಕ್ಷಾಯಿಣಿ ಅಂದ ತಕ್ಷಣ ನಮ್ಗೆಲ್ರಿಗೂ ಜ್ಞಾಪಕ ಬರೋದೇನಪ್ಪ ಅಂತಂದ್ರೆ ದಕ್ಷ ಯಜ್ಞ ಜ್ಞಾಪಕ ಬರುತ್ತೆ. ಆ ಕಥೆಯಲ್ಲಿರ್ತಕ್ಕಂಥ ಅದ್ರ ಹಿನ್ನೆಲೆ ಏನು ವಿಚಾರ ಅನ್ನೋದನ್ನ ತಿಳ್ಕೊಂಡು ಯಾತಕ್ಕೋಸ್ಕರವಾಗಿ ಆ ಒಂದು ದಕ್ಷಿಣ ಯಜ್ಞ ಹಾಳು ಮಾಡಿದ್ಲು, ಯಾವ ಕಾರಣಕ್ಕೋಸ್ಕರವಾಗಿ ಅನ್ನೋದನ್ನ ನಾವು ಸವಿಸ್ತಾರವಾಗಿ ತಿಳ್ಕೊಂತ ಮುಂದಿನ ಈ ಭಾಗವನ್ನ ನಾವು ಇವತ್ತು ಆರಂಭ ಮಾಡೋಣ. ನೋಡಿ, ದಾಕ್ಷಾಯಿಣಿ ಅಂದಾಗ ದಕ್ಷಿಣ ಪುತ್ರಿ ಅನ್ನುವಂತಹ ಒಂದು ನಾಮ. ಆದ್ರೆ ಇನ್ನೊಂದು ವಿವರಣೆ ಏನಂತ ಹೇಳುತ್ತೆ ಅಂತಂದ್ರೆ ದರ್ಶಪೂರ್ಣ ಮಾಸಯೋ ಆವೃತ್ತಿ ದಾಕ್ಷಾಯಣ ಯಜ್ಞ ಪದೇನ ಉಚ್ಯತೆ ತದ್ರೂಪವಾ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ದಶ ಮತ್ತೆ ಪೂರ್ಣಮಾಸ ಅಂತಕ್ಕಂಥ ಎರಡು ಯಾಗಗಳು. ಈ ಎರಡು ಯಾಗಗಳ ಆವೃತ್ತಿಗೆ ದಾಕ್ಷಾಯಣ ಯಜ್ಞ ಅಂತ ಕರೀತಾರೆ. ಇಲ್ಲಿ ದೇವಿ, ನಾವೀಗಾಗಲೇ ಹೇಳಿದ್ವಿ, ದೇವಿ ಯಜ್ಞ ರೂಪಳು ಅನ್ನೋ ಮಾತನ್ನ. ಹಾಗಾಗಿ ಈ ದೇವಿ ಯಜ್ಞ ರೂಪಗಳಾಗಿರೋದ್ರಿಂದ ಆಕೆ ದಾಕ್ಷಾಯಿಣಿ. ನೋಡಿ, ದಕ್ಷಿಣ ಮಗಳು ದಾಕ್ಷಾಯಿಣಿ ಅಂತ ಅನ್ನೋದು ಒಂದಾದ್ರೆ ಯಜ್ಞ ರೂಪಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ದಾಕ್ಷಾಯಿಣಿ. ಹಾಗಾಗಿ ಈ ತಾಯಿಯನ್ನ ಯಜ್ಞ ರೂಪಿಣಿ ದಾಕ್ಷಾಯಿಣಿ ಅಂದಾಗ ಅತ್ಯಂತ ಸಂತೋಷಿಸ್ತಾಳಂತೆ. ಅದ್ಯಾಕೆಂತಂದ್ರೆ ತಾನು ಯಜ್ಞ ದಕ್ಷಿಣ ಮಗಳು ಅಂದಾಗ ದಕ್ಷ ಮಾಡಿದಂತಹ ಒಂದು ಅಪರಾಧ ತಪ್ಪು ಏನಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಆಮೇಲೆ ಅಮ್ಮನಿಗೆ ಏನಂತಂದ್ರೆ, ಅಮ್ಮ ನೀನು ಯಜ್ಞ ರೂಪಿಣಿ ಆಗಿರೋದ್ರಿಂದ ಅಶಾಸ್ತ್ರವಾದ ಯಜ್ಞವನ್ನ ನಾಶ ಮಾಡೋದಕ್ಕೋಸ್ಕರ ಬಂದಿದ್ದೀಯಾ ಅನ್ನೋ ಮಾತನ್ನ ನಾವೀಗ ಯಾವುದಕ್ಕೆ ಲಿಂಕ್ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಅಶಾಸ್ತ್ರೀಯವಾಗಿರ್ತಕ್ಕಂತಹ ಯಜ್ಞಗಳು ಅಂದ್ರೆ ಯಾವುದು ಮಾಡಬಾರದು, ಯಜ್ಞ ರೂಪದಲ್ಲಿ ಯಾವುದನ್ನ ಮಾಡಬಾರದು, ಅಶಾಸ್ತ್ರೀಯ ಅಂತ ಹೇಳುತ್ತೋ ಅದನ್ನ ಮಾಡಿದರೆ ಅದು ಘೋರ ಮಹಾಪಾಪ. ಅಶಾಸ್ತ್ರಂ ವಿಹಿತಂ ಘೋರಂ ಅಂತ ಅಂದಿದ್ದಾರೆ. ಯಾವಾಗ್ಲೂ ಕೂಡ ನಾವು ಹೇಳಿದ್ವಿ, ಯಾವುದು ಧರ್ಮ ಅಂದಾಗ ಯಾವುದು ಶಾಸ್ತ್ರ ವಿಹಿತವಾಗಿ ಹೇಳಿದೆಯೋ ಅದು ಧರ್ಮ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಹಾಗಾಗಿ ಅಶಾಸ್ತ್ರೀಯವಾಗಿ ಮಾಡ್ತಕ್ಕಂತಹ ಯಾವುದೇ ಕಾರ್ಯ ಆದ್ರೂ ಕೂಡ ಅದು ಅಧರ್ಮ. ಯಜ್ಞವಾಗ್ಬೋದು, ಜಪವಾಗ್ಬೋದು, ಪೂಜೆಗಳಾಗ್ಬೋದು, ಪುರಸ್ಕಾರವಾಗ್ಬೋದು, ನಾವು ನಡಿಕೊಳ್ತಕ್ಕಂತಹ
ರೀತಿ ಆಗ್ಬೋದು, ನಮ್ಮ ಜೀವನ ಆಗ್ಬೋದು, ಯಾವುದೇ ಆಗ್ಲಿ ಅಶಾಸ್ತ್ರೀಯವಾಗಿದೆ ಅನ್ನೋದಾದ್ರೆ ಅದು ಪಾಪ, ಅದು ಅಧರ್ಮ. ಅದೇನಾಗುತ್ತೆ, ನಾವು ಆ ಅಧರ್ಮವನ್ನ ಮಾರ್ಗವನ್ನು ಹಿಡಿದಾಗ ನಮಗೆ ಅದು ತುಂಬಾ ದುಃಖಕ್ಕೆ ಈಡು ಮಾಡುತ್ತೆ ಅನ್ನೋದನ್ನ ಖಂಡಿತ ನಿಜ. ಯಾವುದು ಶಾಸ್ತ್ರವಿಹಿತವಾಗಿದೆ ಧರ್ಮ, ಅದನ್ನ ನಾವು ಪಾಲಿಸ್ತಾ ಹೋದಾಗ ಏನಾಗುತ್ತೆ, ಅದು ಧರ್ಮವಾಗಿರುತ್ತೆ, ನಮಗೆ ಮೋಕ್ಷ ಮಾರ್ಗದ ಕಡೆಗೆ ಹೋಗುತ್ತೆ, ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ. ಅಧರ್ಮ ಯಾವಾಗ್ಲೂ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು, ತೊಂದರೆ ಕಷ್ಟಗಳನ್ನು ಕೊಡ್ತಕ್ಕಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಜಂತೆ ನಾಮ ಯಜ್ಞ ಅಸ್ತೆ ದಂಬಮಾನ ಮಧಾನ್ವಿತಾಹ ಅಂತ ಶ್ರೀಕೃಷ್ಣ ಗೀತೆಯನ್ನಲ್ಲಿ ಹೇಳ್ತಾರಂತೆ. ಕೆಲವ್ರು ಏನ್ ಮಾಡ್ತಾರೆ, ನಾವು ಯಜ್ಞವನ್ನ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಆರ್ಗನೈಸ್ ಮಾಡ್ಬಿಡೋದು. ಆ ಆರ್ಗನೈಸ್ ಮಾಡಿದಾಗ ಆ ದಂಬಾಚಾರ, ಅದು ಯಾವುದೋ ಒಂದು ಇದಕ್ಕೆ ಪ್ರಚಾರಕ್ಕಿರ್ಬೋದು, ಇನ್ನೂಕ್ಕಿರ್ಬೋದು, ಮತ್ತು ಕಾರಣ ಏನಾದ್ರೂ ಇರಲು, ಅದಕ್ಕೆ ಕಾರಣ ಏನಾದ್ರೂ ಇರಲಿ, ಮಾಡತಕ್ಕಂಥ ಯಜ್ಞ ಅದು ಡಂಬಾಚಾರವಾಗಬಾರದು. ಅದನ್ನೇ ಡಂಬಮಾನ ಯಜಂತೆ ನಾಮ ಯಜ್ಞ ಅಸ್ತೆ ಡಂಬಮಾನ ಮಧಾನ್ವಿತಾಹ. ನನ್ನ ಹತ್ರ ಅಷ್ಟು ಹಣ ಇದೆ, ಅಂತಸ್ತಿದೆ, ಎಲ್ಲ ಇದೆ, ನಾನು ದೊಡ್ಡದಾಗಿ ಯಜ್ಞವನ್ನ ಮಾಡ್ತೀನಿ ಅಂತ ಹೇಳಿ ಡಂಬಾಚಾರಕ್ಕೋಸ್ಕರ ಯಜ್ಞವನ್ನ ಮಾಡ್ತಾರೆ. ಅಂತಹ ಡಂಬಮಾನದಿಂದ ಮಾಡದಂತಹ ಯಜ್ಞಗಳಿಗೆ ಅವುಗಳು ಅಶಾಸ್ತ್ರ ಅಂತ ಕರೀತಾರೆ. ಬಹಳ ಶ್ರದ್ಧೆಯಿಂದ ಮಾಡಬೇಕಾಗಿರ್ತಕ್ಕಂಥ ಯಜ್ಞಗಳು. ಯಜ್ಞ ಅಂತಂದ್ರೇನೆ ಅತ್ಯಂತ ಶ್ರೇಷ್ಠವಾಗಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅದನ್ನ ಅಶಾಸ್ತ್ರೀಯವಾಗಿ ಮಾಡಬಾರದು. ಹಾಗೆ ಅದನ್ನ ಏನಾಗುತ್ತೆ ಅಂತಂದ್ರೆ, ಇದು ಕೃಷ್ಣ ಏನಂತಾನೆ, ಅಂತಹ ಡಂಬಾಚಾರಗಳಿಂದ ಮದದಿಂದ ಮಾಡತಂತಹ ಆ ಯಜ್ಞಗಳನ್ನ ನಾನೇನ್ ಮಾಡ್ತೀನಿ ಅಂತ ಕೃಷ್ಣ ಹೇಳಿದಾನೆ. ಕ್ಷಿಪಾಮ್ಯಜಸ್ರಂ ಅಂತ ಹೇಳ್ತಾನೆ. ಕಿತ್ತಿ ಎಸೆದು ಬಿಡ್ತಾನಂತೆ, ಅದಕ್ಕೆ ತೆಗೆದು ಎಷ್ಟು ಬಿಡ್ತಾನಂತೆ. ಮುಂದೆ ಆ ಯಜ್ಞವನ್ನ, ಆ ಅಶಾಸ್ತ್ರವಾಗಿರ್ತಕ್ಕಂತಹ ಯಜ್ಞವನ್ನ ಯಾರು ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತಾನೆ ಅಂದ್ರೆ, ಆಸುರೀಶ್ವೇವ ಯೋನಿಷು ಅಂತ, ಅಂದ್ರೆ ರಾಕ್ಷಸ ಜನ್ಮದಲ್ಲಿ ಅವರು ಹುಟ್ಟೋ ಹಾಗೆ ಮಾಡ್ತೇನೆ. ಆಮೇಲೆ ಅವ್ರು ಅಲ್ಲಾದ್ರೂ ಉದ್ಧಾರ ಆಗ್ತಾರ, ಅಲ್ಲೂ ಆಗಲ್. ಮತ್ತೆ ಮಾಂ ಅಪ್ರಾವ್ಯೇವತ ಕೌಂತೆಯ ತಥೋ ಎಂ ಚರಮಾಂಗತಿಂ ಅಂತ, ಅವ್ರು ಯಾವಾಗ್ಲೂ ಕೂಡ ನನ್ನನ್ನ ಹೊಂದೋದಿಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಶಾಸ್ತ್ರೀಯವಾಗಿ ಡಂಬಾಚಾರವಾಗಿ ಮಾಡಿರ್ತಕ್ಕಂತಹ ಯಜ್ಞದಿಂದ ಅವರು ನರಕ ಪ್ರಾಪ್ತವಾಗ್ತಾರೆ, ನನ್ನಿಂದ ಅವರು ದೂರ ಹೊರಟೋಗ್ತಾರೆ ಅಂತ. ಹಾಗಾದ್ರೆ ಈ ಯಜ್ಞ ರೂಪಿಣಿಯಾಗಿರ್ತಕ್ಕಂತಹ ಈ ಜಗನ್ಮಾತೆ, ಅಂದ್ರೆ ಯಜ್ಞ ರೂಪಿಣಿ, ಯಾವುದೇ ಯಜ್ಞ ಮಾಡಿದ್ರು ಕೂಡ ಜಗನ್ಮಾತೆ ಯಜ್ಞ ರೂಪಿಣಿ ಆಗಿರೋದ್ರಿಂದ ಆ ಯಜ್ಞ ಅಶಾಸ್ತ್ರೀಯವಾದಾಗ ಏನಾಗುತ್ತೆ, ತಾಯಿ ಶಿಕ್ಷಿಸ್ತಾಳೆ. ಹಾಗಾಗಿ ನೋಡಿ, ದೈತ್ಯಹಂತ್ರಿ ಅಂತಂತಂದ್ರೆ ದ್ವಿತೀಯ ಮಕ್ಕಳಾಗಿರ್ತಕ್ಕಂತಹ ದೈತ್ಯರು ಯಾರ್ಯಾರು, ಬಂಡಾಸುರ, ಮಧುಕೈಟಭ, ಶುಂಭ, ನಿಶುಂಭ, ಮಹಿಷಾಸುರ, ಹೀಗೆ ರಕ್ತಬೀಜಾಸುರ, ಇಂಥ ದೈತ್ಯರು ಕೂಡ ಅಶಾಸ್ತ್ರೀಯವಾಗಿರ್ತಕ್ಕಂತಹ ಯಜ್ಞಗಳನ್ನು ಮಾಡಿ ತಾವು ವರಗಳನ್ನು ಪಡ್ಕೊಂಡು ಲೋಕಕಂಟಕರಾಗಿ, ಲೋಕಕ್ಕೆ ತುಂಬಾ ಅಹಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ, ಲೋಕಕ್ಕೆ ಅಲ್ಲದೆ ದೇವಲೋಕಗಳಿಗೆ ಸೃಷ್ಟಿಗೆ ತುಂಬಾ ತೊಂದರೆಯನ್ನು ಕೊಡ್ತಕ್ಕಂಥವರಾಗಿದ್ರಿಂದ ಯಜ್ಞ ರೂಪಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಆ ಅಸುರರನ್ನ ನಾಶನ ಮಾಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಮುಂದಿನ ನಾಮ ದಕ್ಷ ಯಜ್ಞ ವಿನಾಶಿನಿ. ನೋಡಿ, ದಕ್ಷನ ಯಜ್ಞವನ್ನ ನಾಶನ ಮಾಡಿದಂತಹ, ವಿನಾಶವನ್ನ ಮಾಡಿದಂತಹ ಆ ಜಗನ್ಮಾತೆ. ಸಾಮಾನ್ಯವಾಗಿ ಇದನ್ನ ಒಂದು ಶಬ್ದವನ್ನು ಕೊಟ್ಟಾಗ ಇಲ್ಲಿ ವೀರಭದ್ರ ಆ ಒಂದು ಯಜ್ಞವನ್ನ ನಾಶ ಮಾಡಿದ್ರೂ ಕೂಡ ಆ ಒಂದು ನಾಶಕ್ಕೆ ಪ್ರೇರಣೆ ಕೊಟ್ಟವಳು ಯಾರು ಅಂತಂದ್ರೆ ಈ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಅಥವಾ ದಾಕ್ಷಾಯಿನಿ ಅಥವಾ ಸತಿ. ನೋಡಿ, ಈ ಒಂದು ದಾಕ್ಷಾಯಿಣಿ ಯಜ್ಞವನ್ನು ವಿನಾಶ ಮಾಡೋದಕ್ಕೆ ಪ್ರೇರಣೆ ಯಾಕೆ ಕೊಡ್ತಾಳೆ ಅಂತಂದ್ರೆ, ನಮ್ಗೆಲ್ಲ ಗೊತ್ತಿದೆ ಈ ಒಂದು ದಕ್ಷ ಯಜ್ಞನ ಕಥೆ. ದಕ್ಷನ ಮಗನಾಗಿ ಸತಿ ದಾಕ್ಷಾಯಿಣಿ ಇರ್ತಾಳೆ, ಅವಳಿಗೆ ಮದುವೆ ಮಾಡಬೇಕು ಇತ್ಯಾದಿಗಳೆಲ್ಲ ಕಥೆಗಳು ಬರುತ್ತೆ. ಬಂದಾಗ ಈಶ್ವರನ ಅವನು ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾನೆ. ಯಜ್ಞವನ್ನ ಮಾಡಿದಾಗ ಈಶ್ವರನಿಗೆ ಆಹ್ವಾನವನ್ನು ಕೊಡೋದಿಲ್ಲ. ಆಹ್ವಾನವನ್ನು ಕೊಡದೇ ಇದ್ರೂ ಕೂಡ ತನ್ನ ತಂದೆ ಮೇಲೆ ಇರ್ತಕ್ಕಂತಹ ಆ ಅಪಾರವಾಗಿರ್ತಕ್ಕಂಥ ಪ್ರೀತಿಯಿಂದ ಏನೋ ಒಂದು ಗಲಾಟೆನಲ್ಲೋ ಅಥವಾ ಈ ಒಂದು ಗಡಿಬಿಡಿನಲ್ಲಿ ನಮ್ಮನ್ನ ಕರೆದಿಲ್ಲ, ನಾವೇ ಹೋಗೋಣ ಅಂತ ಹೇಳಿ ಈಶ್ವರನ ಮಾತಿಗೂ ಕೂಡ ಅವಳು ಇದು ಮಾಡಿಬಿಟ್ಟು
ಬೇಡ ನಾನು ಹೋಗ್ತೀನಿ ನಮ್ಮ ತಂದೆ ಮನೆಗೆ ಅಂತ ಹೇಳಿ ಆ ಒಂದು ಏನು ತಂದೆಯ ಮೇಲೆ ನಮ್ಮ ಒಂದು ವ್ಯಾಮೋಹಕ್ಕೋಸ್ಕರವಾಗಿ ಅವಳು ಅಲ್ಲಿ ಬಂದು ಆಮೇಲಿಂದ ಅವಳು ಆ ಯಜ್ಞದಲ್ಲಿ ಇವಳಿಗೆ ಮರ್ಯಾದೆ ಸಿಗದೆ ತಾನು ತನ್ನ ಶಕ್ತಿಯಿಂದ ತಾನು ಭಸ್ಮವಾದ್ಲು ಇತ್ಯಾದಿ ಕಥೆಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ ದಕ್ಷನ ಯಜ್ಞ ಪುತ್ರಿಯಾಗಿ ಹುಟ್ಟಿ ತಂದೆ ಮಾಡಿದಂತಹ ಕೆಲಸಗಳನ್ನ ನಾಶ ಮಾಡಿದ್ಲು ಅನ್ನೋ ಮಾತನ್ನ. ಒಂದ್ ಸರ್ತಿ ಏನಾಗತ್ತಂತೆ, ದಕ್ಷ ಬ್ರಹ್ಮನ ಹತ್ರ ಹೋಗ್ತಾನಂತೆ. ಬ್ರಹ್ಮನ ಹತ್ರ ಹೋದಾಗ ಏನಾಗತ್ತೆ, ಈಗ ಬ್ರಹ್ಮ ಸೃಷ್ಟಿ ಮಾಡಿದಾಗ ಆ ಸೃಷ್ಟಿಗೆ ಸಪೋರ್ಟಿವ್ ಆಗಿ ತನ್ನ ಜೊತೆಯಲ್ಲಿ ಇನ್ನೂ ಸೃಷ್ಟಿಗಳನ್ನ ಮಾಡಿ ಈ ಒಂದು ಇದನ್ನ ಲೋಕವನ್ನ ವಿಸ್ತರಿಸಬೇಕು ಅನ್ನುವಂತಹ ಒಂದು ವಿಧಾನವನ್ನು ಇಟ್ಕೊಂಡು ಈ ಅನೇಕ ಜನಗಳನ್ನ ಮಾನಸ ಸೃಷ್ಟಿ ಮಾಡ್ತಾನಂತೆ ಪರಬ್ರಹ್ಮ. ಆ ಬ್ರಹ್ಮ ಸೃಷ್ಟಿ ಮಾಡಿದಾಗ ಏನಾಗತ್ತೆ, ಆ ಸೃಷ್ಟಿ ಮಾಡಿದ್ರಲ್ಲಿ ಈ ದಕ್ಷನು ಒಬ್ಬ. ಆ ದಕ್ಷ ಏನ್ ಮಾಡ್ತಾನೆ, ಅವನಿಗೂ ಕೂಡ ಈ ಒಂದು ಇದನ್ನ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ, ನೀನು ಕೂಡ ಈ ಒಂದು ಇದನ್ನ ವಿಸ್ತರಿಸಬೇಕು ಅಂತ. ಆಗ ಪ್ರಜಾಪತಿ ಏನ್ ಮಾಡ್ತಾನೆ, ಬ್ರಹ್ಮದೇವರ ಹತ್ರ ಹೋಗ್ತಾನಂತೆ. ನಾನು ಪ್ರಜಾಪತಿಯಾಗಿ ಈಗ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ವಿಘ್ನಗಳು ಇಲ್ಲದೆ ನಡೀಲಿ ಅಂತ ನೀನು ಆಶೀರ್ವಾದ ಮಾಡು ಅಂತ ಬ್ರಹ್ಮನ ಹತ್ರ ದಕ್ಷ ಹೋಗ್ತಾನಂತೆ. ಆಗ ಆ ಪ್ರಾರ್ಥನೆಗೆ ಹೋಗೊಟ್ಟಂತಹ ಬ್ರಹ್ಮ ಹೇಳ್ತಾನೆ, ನಿನ್ನ ಈ ಕೆಲಸ ಆಗಬೇಕು ಅನ್ನೋದಾದ್ರೆ ಶಕ್ತಿಯಿಂದ ನಿನಗೆ ಆಶೀರ್ವಾದ ಬೇಕು, ಜಗನ್ಮಾತೆಯ ಅನುಗ್ರಹ ಬೇಕು, ಆಗ ಮಾತ್ರ ನೀನು ಈ ಕೆಲಸ ಮಾಡೋದಕ್ಕೆ ಸಾಧ್ಯ. ನೀನು ಹೋಗಿ ಆ ದೇವಿಯನ್ನ ಪ್ರಾರ್ಥನೆ ಮಾಡು ಅಂತ ಅವನು ಹೇಳ್ತಾನಂತೆ. ಆಗ ಆ ಜಗನ್ಮಾತೆಯನ್ನ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ, ತಪಸ್ಸನ್ನ ಮಾಡ್ತಾನೆ. ಆಗ ದೇವಿ ಅವನಿಗೆ ಒಲಿತಾಳೆ. ಆಗ ಅವನು ದೇವಿಯನ್ನ ಉಪಾಸನೆ ಮಾಡಿದಾಗ ಆ ದೇವಿಯನ್ನು ಅವನೇನು ಕೇಳ್ತಾನೆ ಅಂತಂದ್ರೆ, ನಾನು ಮುಂದೆ ಈ ಒಂದು ವಿಸ್ತಾರವನ್ನ ಪ್ರಜಾ ವಿಸ್ತಾರವನ್ನ ಮಾಡ್ಬೇಕಾಗಿರೋದ್ರಿಂದ ಬ್ರಹ್ಮನ ಆಣತಿಯಂತೆ ನಾನು ನಿನ್ನನ್ನ ಕೇಳ್ತಾ ಇದ್ದೀನಿ, ಸತ್ಸಂತಾನಗಳು ಆಗಬೇಕು. ಆ ಸತ್ಸಂತಾನ ಆಗಬೇಕು ಅನ್ನೋದಾದ್ರೆ ಮೊದಲನೇದಾಗಿ ನೀನೇ ನನ್ನ ಮಗಳಾಗಿ ಬರಬೇಕು ಅಂತ ಅವನು ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಈ ಸೃಷ್ಟಿ ವಿಸ್ತರಿಸಬೇಕು, ಸತ್ಸಂತಾನಗಳಾಗಬೇಕು ಅಂತಂದಾಗ ಆ ಒಂದು ಸಂತಾನಕ್ಕಾಗಿ ನೀನು ಆ ಬಾಮ್ಮ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಅವಳು ಒಪ್ಕೊಂತಾಳೆ. ಆಗ ಜಗನ್ಮಾತೆ ಇವನ ಬುದ್ಧಿಯನ್ನ ತಿಳ್ಕೊಂಡಿರ್ತಾಳೆ. ಏನಪ್ಪ ಅವಳು ತಿಳ್ಕೊಂಡಿರ್ತಾಳೆ ಅಂತಂದ್ರೆ, ಇವನು ಶಿವದ್ವೇಷಿ. ಯಾಕೆ ಅಂತಂದ್ರೆ ಈಗ ಬ್ರಹ್ಮನ ಆಣತಿಯಂತೆ ಈ ಕೆಲಸವನ್ನ ಅಂದ್ರೆ ಈ ಸೃಷ್ಟಿಯನ್ನ ವಿಸ್ತರಿಸೋ ಕೆಲಸವನ್ನ ಇವನಿಗೆ ವಹಿಸಿದ್ದಾನೆ. ಇವನು ಸೃಷ್ಟಿಯನ್ನ ವಿಸ್ತರಿಸ್ತಾ ಹೋದಾಗ ಲಯಕರ್ತನಾಗಿರ್ತಕ್ಕಂತಹ ಪರಮೇಶ್ವರ ಇವನು ವಿಸ್ತರಿಸಿದ್ದನ್ನೆಲ್ಲಾನು ಕೂಡ ಹಾಳು ಮಾಡ್ತಾನೆ ಅನ್ನುವಂತಹ ಒಂದು ಕೋಪ. ಹಾಗಾಗಿ ಕಾರಣ ಇಲ್ಲದೆ ಇರೋ ಕೋಪ ಇದು ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಯಾವುದೋ ಒಂದು ಪ್ರಾರಬ್ಧ ಕರ್ಮ. ಹಾಗಾಗಿ ಅವನು ಮಾಡಿದ್ದಂತಹ ಪ್ರಾರಬ್ಧ ಕರ್ಮದಿಂದ ಈ ರೀತಿಯಾಗಿ ಅವನು ಶಿವದ್ವೇಷಿ ಆಗ್ಬಿಡ್ತಾನಂತೆ. ಯಾವಾಗ ಶಿವನ ದ್ವೇಷಿ ಆಗಿದ್ದಾನೋ ಅವನ ಪ್ರಾರಬ್ಧದಿಂದ ಅವನ ದಕ್ಷ ದೇವರ ಒಂದು ಅಂಶಗಳನ್ನ ಇದ್ರೂ ಕೂಡ ಆ ದಕ್ಷನಿಗೆ ಈ ರಾಕ್ಷಸಿ ಗುಣಗಳು ಅವನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಯಾವಾಗ ಈ ರಾಕ್ಷಸಿ ಗುಣಗಳು ಅವನಿಗೆ ಸೇರ್ಕೊಂಡ್ಬಿಡುತ್ತೋ ಆವಾಗ ಅವನು ಮಾಡಬೇಕಾಗಿರ್ತಕ್ಕಂತಹ ರೀತಿಗಳು, ಅವನು ಅನ್ಕೊಳ್ತಕ್ಕಂತಹ ರೀತಿಗಳು ಕೂಡ ರಾಕ್ಷಸಿ ಭಾವವೇ ಇರುತ್ತೆ ವಿನಃ ದೈವಿ ಭಾವವು ಇರೋದೇ ಇಲ್ಲ ಅನ್ನೋ ಮಾತನ್ನ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಾಯಿ ಏನ್ ಮಾಡ್ತಾಳೆ, ಆ ದಕ್ಷನಿಗೆ ಮಗಳಾಗಿ ಬರ್ತಾಳೆ. ಬರೋ ಮುಂಚೆ ಹೇಳ್ತಾಳೆ, ನಾನು ನಿನ್ನ ಮಗಳಾಗಿ ಬಂದಾಗ ನನ್ನನ್ನ ಶಿವನಿಗೆ ಕೊಟ್ಟು ವಿವಾಹವನ್ನ ಮಾಡಬೇಕು ಅನ್ನೋ ಮಾತನ್ನ ಅವಳು ಹೇಳಿ ಆಮೇಲಿಂದ ಅವಳು ದಕ್ಷನಿಗೆ ಅವಳು ಮಗಳಾಗಿ ಬರ್ತಾಳೆ. ಆಗ ದಕ್ಷ ಅವಳ ಕೃಪೆಯನ್ನ ಪಡೆದು ಮಗಳಾಗಿ ಪಡಿತಾನೆ. ಆಮೇಲೆ ಅವಳು ತನ್ನ ಮಗಳು ಅನ್ನುವಂತಹ ಮೋಹ, ತನ್ನ ಮಾತನ್ನ ಅವಳು ಮೀರೋದೇ ಇಲ್ಲ ಅನ್ನುವಂತಹ ಒಂದು ದೃಢವಾಗಿರ್ತಕ್ಕಂತಹ ಒಂದು ಸಂಕಲ್ಪ ಅವನ ಮನಸ್ಸಲ್ಲಿ. ನಾನು ಹೇಳಿದ್ರೆ ನನ್ನ ಮಗಳು ಒಪ್ಕೊಂತಾಳೆ, ನಾನು ಹೇಳಿದ್ದನ್ನ ಅವಳು ಯಾವುದು ತಪ್ಪಿಸೋದಿಲ್ಲ, ನಾನು ಹೇಳಿದ್ದನ್ನ ಅವಳು ಪರಿಪಾಲಿಸ್ತಾಳೆ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಅವನಿಗೆ ತಾನು ಜಗದಂಬೆಯನ್ನ ಪ್ರಾರ್ಥನೆ ಮಾಡಿ ಆ ಜಗದಂಬೆಯನ್ನೇ ನಾನು ಮಗಳಾಗಿ ಪಡೆದಿದ್ದೀನಿ ಅನ್ನುವಂತಹ ಒಂದು ಇದು ಮರ್ತೋಗ್ಬಿಡುತ್ತೆ. ನಾವು ಈಗಾಗಲೇ ಹೇಳ್ತೀವಿ ಪ್ರಾರಬ್ಧ.
ಹಾಗಾಗಿ ಅವನಿಗೆ ತಾನು ಅನ್ಕೊಂಡಿದ್ದು ಎಲ್ಲ ನಡೆಯುತ್ತೆ ಅನ್ನುವಂತಹ ಒಂದು ಅಹಂ. ಹಾಗಾಗಿ ಆ ಜಗದಂಬೆನೆ ಅವನು ಮಗಳು ಅಂತ ಹೇಳಿ ತನ್ನ ಮಾತನ್ನ ಪರಿಪಾಲಿಸ್ತಾಳೆ, ತನ್ನ ಆಜ್ಞೆಯನ್ನ ನಡೆಸ್ಕೊಡ್ತಾಳೆ ಅನ್ನುವಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಅಜ್ಞಾನ ಆ ದಕ್ಷನಿಗೆ ಸೇರ್ಕೊಂಡ್ಬಿಡುತ್ತೆ. ಯಾವಾಗ ಆ ಪರಾಶಕ್ತಿ ಇವನ ಒಂದು ಬುದ್ಧಿಯನ್ನು ತಿಳ್ಕೊಂಡಿದ್ದಾಳೋ ಆಗ್ಲಿ ಕಾಲ ಬಂದಾಗ ಇವನಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಆ ಜಗದಂಬೆ ಏನ್ ಮಾಡ್ತಾಳೆ, ಆ ಒಂದು ವಿಚಾರವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕಾಲ ಬರೋವರೆಗೂ ಕೂಡ ಇವನು ಹೇಳಿದಾಗ ಹೂ 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 ಅಂದ್ಕೊಂಡು ಅವಳು ಕಾಲ ಕಲಿತಿರ್ತಾಳೆ. ಆಗ ಒಂದ್ಸತಿ ಏನಾಗತ್ತೆ, ದಕ್ಷ ಈ ಒಂದು ಅವಳು ಮಗಳಿಗೆ ಮದುವೆ ಮಾಡಬೇಕು ಅನ್ನೋಂತ ಒಂದು ಸಂಕಲ್ಪ ಮಾಡ್ತಾನೆ. ಮಾಡಿದಾಗ ಇವನು ಅನ್ಕೊಂಡಂತೇನೆ ಇವನು ಯಾವ ವರನಿಗೆ ತಾನು ಮದುವೆ ಮಾಡಿಕೊಡ್ತೀನಿ ಅಂತ ಅನ್ಕೋತಾನ ಅವಳನ್ನೇ ಅವಳು ವರಿಸ್ತಾಳೆ ಅನ್ನುವಂತಹ ಒಂದು ಮನಸ್ಸನ್ನ ಇಟ್ಕೊಂಡು ಒಂದು ಇದನ್ನ ಏರ್ಪಾಡು ಮಾಡ್ತಾನೆ. ಆಗ ಸ್ವಯಂವರವನ್ನ ಏರ್ಪಾಡು ಮಾಡ್ತಾನೆ. ಅಲ್ಲಿ ಇರ್ತಕ್ಕಂಥವರಲ್ಲಿ ಯಾರು ಈಶ್ವರ ಇರೋದಿಲ್ಲ. ಇವಳಿಗೆ ಗೊತ್ತಿರೋ ಈಶ್ವರನಿಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ದೇವಿ ಈಶ್ವರನ ಬಿಟ್ಟು ಬೇರೆ ಯಾರಿಗಾಗಕ್ಕಾಗತ್ತೆ. ಹಾಗಾಗಿ ಆ ಹಾರವನ್ನು ಹಿಡ್ಕೊಂಡಿರ್ತಾಳೆ. ಆಗ ಆ ಒಂದು ಸರಿಯಾದ ಸಂದರ್ಭ ನೋಡಿ ಓಂ ನಮಃ ಶಿವಾಯ ಅಂತ ಹೇಳ್ತಾಳೆ. ಆ ಸಂದರ್ಭಕ್ಕೆ ಶಿವ ಎಲ್ಲಿಲ್ಲ, ಪರಮೇಶ್ವರ ಎಲ್ಲಿಲ್ಲ. ಆ ಕ್ಷಣದಲ್ಲಿ ಆಹಾರವನ್ನು ಕೆಳಗಡೆ ಬಿಡ್ತಾಳಂತೆ. ಆ ಕ್ಷಣಾರ್ಧದಲ್ಲಿ ಈಶ್ವರ ಬಂದು ಆಹಾರವನ್ನು ತನ್ನ ಕತ್ಗೆ ಹಾಕೊಂಡು ಹೊರಟೋಗ್ಬಿಡ್ತಾನೆ. ಈ ಒಂದು ವಿಚಾರದಿಂದ ಆ ಒಂದು ಪರಮೇಶ್ವರನ ಮೇಲೆ ಅವನಿಗೆ ಅತ್ಯಂತ ಘೋರವಾಗಿರ್ತಕ್ಕಂತಹ ಕೋಪ ಉಂಟಾಗ್ಬಿಡುತ್ತೆ. ದ್ವೇಷ ಜೊತೆಗೆ ಇನ್ನೂ ದ್ವೇಷ ಉಂಟಾಗತ್ತೆ. ನನಗೆ ಯಾರು ಬೇಡವೋ ಅವನು ಈ ರೀತಿಯಾಗಿ ಅವಮಾನ ಆಗೋಯ್ತಲ್ಲ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ ರಾಕ್ಷಸ ಬುದ್ಧಿ ಇನ್ನು ಇಮ್ಮಡಿಯಾಗ್ಬಿಟ್ಟಿದೆ ಅವನಿಗೆ. ಯಾವಾಗ ಈ ರಾಕ್ಷಸ ಬುದ್ಧಿ ಅವನಲ್ಲಿ ಹುಟ್ಟಿತೋ ಅಸುರಿ ಶಕ್ತಿಗಳೇನಾಗುತ್ತೆ, ಒಂದರಿಂದ ಒಂದು ಹಿಂದೆ ಬರುತ್ತೆ. ಆಗ ಇವನನ್ನೇ ಪಾಲಿಸ್ತಿದ್ದಂತಹ ದೈವ ಶಕ್ತಿ ಇರ್ತಕ್ಕಂತಹ ಅವನ ಪರಿಪಾಲಕರು ಕೂಡ ಇವನಂತೆನೆ ರಾಕ್ಷಸೇ ಪ್ರವೃತ್ತಿಯನ್ನು ಅವರು ಹೊಂದಿದವರಾಗ್ಬಿಡ್ತಾರೆ. ಯಾವಾಗ ಇವರುಗಳು ಈ ರಾಕ್ಷಸೇ ಬುದ್ಧಿಯನ್ನು ಹೊಂದಿದಾರೋ ಇಂತಹ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡತಕ್ಕಂಥವರು, ಲೋಕೋದ್ಧಾರವನ್ನು ಮಾಡಬೇಕಾಗಿರ್ತಕ್ಕಂಥವರು, ಲೋಕದ ಹಿತವನ್ನು ನೋಡ್ಬೇಕಾಗಿರ್ತಕ್ಕಂಥವರು, ತಪಸ್ವಿಗಳು, ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಸಾಧ್ವಿಗಳು ಇವರೆಲ್ರಿಗೂ ಕೂಡ ಸಹಾಯ ಮಾಡಿ ಅವ್ರನ್ನ ನೋಡ್ಕೋಬೇಕಾಗಿರ್ತಕ್ಕಂಥ ಕರ್ತವ್ಯನ ಹೊಂದಿರ್ತಕ್ಕಂಥವರು ಏನಾಗಿದೆ, ಅವರು ರಾಕ್ಷಸಿ ಬುದ್ಧಿಯನ್ನು ಹೊಂದಿದಾಗ ಏನಾಗುತ್ತೆ, ಇವರು ಲೋಕ ಕಂಟಕರಾಗ್ಬಿಡ್ತಾರೆ, ಅವರೆಲ್ಲ ಕಂಟಕ ಪ್ರಾಯರಾಗ್ಬಿಡ್ತಾರೆ. ಹಾಗಾಗಿ ಈ ದಾಕ್ಷಾಯಿಣಿ ಹುಟ್ಟಿದ್ದೇನಕ್ಕೆ, ಲೋಕ ಸಂರಕ್ಷಣೆಗೋಸ್ಕರವಾಗಿ. ಹಾಗಾಗಿ ದಾಕ್ಷಾಯಿಣಿ ಈ ಲೋಕ ಕಂಟಕರನ್ನ ಬುದ್ಧಿಯನ್ನ, ಆ ಲೋಕ ಕಂಟಕ ಬುದ್ಧಿಯನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಅವಳು ಮಾಡಿದಂತಹ ಈ ಒಂದು ಕ್ರಿಯೆ ದೈತ್ಯ ಹಂತ್ರಿ. ದೈತ್ಯ ಸ್ವಭಾವವನ್ನ ಅವಳು ನಾಶ ಮಾಡಿದ್ರಿಂದ ಅವಳು ದೈತ್ಯ ಹಂತ್ರಿ. ಇಲ್ಲಿ ದಕ್ಷ ಯಜ್ಞ ನಡೆಸ್ತಾ ಇರ್ತಾನಂತೆ ಹಿಂದೆ. ಈಗ ದಕ್ಷ ಯಜ್ಞ ನಡೆಸ್ತಾ ಇದ್ದಾನೆ, ಅಲ್ಲಿಗೆ ನಾರದರು ಬರ್ತಾರೆ. ಎಲ್ರು ಇರ್ತಾರಲ್ಲಿ, ಪರಮೇಶ್ವರನ್ನ ಬಿಟ್ಟು ಬೇರೆ ಎಲ್ರು ಅಲ್ಲೇ ಇರ್ತಾರೆ. ನಾರದರು ಬರ್ತಾರತ್ತೆ, ನೋಡ್ತಾರೆ ಎಲ್ರು ಇದ್ದಾರೆ, ಈಶ್ವರ ಮಾತ್ರ ಇಲ್ಲ. ಇವನಿಗೆ ಚಡಪಡಿಕೆ ಆಗ್ತಾ ಇದೆ, ರೆಸ್ಟ್ಲೆಸ್ ಅವನು. ಏನ್ ಮಾಡೋದು, ಏನಾದ್ರು ಮಾಡ್ಬೇಕಲ್ಲ ಈಗ ಇಲ್ಲಿ ಅಂತ ಹೇಳಿ. ಆಮೇಲೆ ಏನ್ ಮಾಡ್ತಾನೆ, ಇದ್ದಕ್ಕಿದ್ದಂಗೆ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಪರಶಿವನನ್ನ ಕೂರ್ತು ಹೇಳ್ತಾನೆ, ಅಪ್ಪ ಮಹಾನುಭಾವ, ನಿನಗೆ ಇಲ್ಲಿ ನಿನ್ನ ಮಾವ ದಕ್ಷ ದೊಡ್ಡದಾಗಿರ್ತಕ್ಕಂಥ ಯಾಗವನ್ನ ಮಾಡ್ತಾ ಇದ್ದಾನೆ, ಯಜ್ಞವನ್ನ ಮಾಡ್ತಾ ಇದ್ದಾನೆ. ನಿನಗೇನಾದ್ರೂ ಒಂದು ಏನು ಆಹ್ವಾನ ಇದೆಯಾ, ಅಥವಾ ನಿನಗೇನಾದ್ರು ತಿಳಿಸಿದಾನ, ನಿನಗೆ ಇದ್ರ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಪರಮೇಶ್ವರ ನನ್ಗೇನು ಗೊತ್ತಿಲ್ಲ, ಮಾಡ್ಕೊಳ್ಳಿ ಅವ್ರವ್ರ ಕೆಲಸ, ಹೋಮ ಅವನ ಅದು ಯಾತ್ರೆಗಳು ಏನು ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ ಅಂತ ಹೇಳ್ತಾನೆ. ಯಾಕಂದ್ರೆ ಪರಮೇಶ್ವರನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಏನು ಆಸೆ ಆಗ್ಲಿ ಅಥವಾ ತಾನು ಮಾಡಬೇಕು ಅನ್ನೋ ವಿಚಾರವಾಗ್ಲಿ ಏನು ಇಲ್ಲ, ಸ್ತಬ್ಧನಾಗಿ ಕೂತಿದ್ದಾರೆ. ಈ ವಿಚಾರವನ್ನ ತಿಳಿದಂತಹ ಆ ನಾರದ, ಇಲ್ಲೇನೋ ನನ್ನ ಕೆಲ್ಸಕ್ಕೆ ಬರೋದಿಲ್ಲ, ಮಾಡ್ತೀನಿ ಇರು ಅಂತ ಹೇಳಿ ಜಗನ್ಮಾತೆ ಹತ್ರ ಹೋಗ್ತಾನಂತೆ. ಯಾವಾಗ ಜಗನ್ಮಾತೆ ಹತ್ರ ಹೋಗಿ ಈ ವಿಚಾರವನ್ನ ಹೇಳ್ತಾನೋ ಆ ಸಂದರ್ಭದಲ್ಲಿ ಇಲ್ಲಿ ಶಿವನಿಂದನೇ ನಡೀತಾ ಇರುತ್ತೆ. ಯಾಕಂದ್ರೆ ನಾನು ಈಗಾಗ್ಲೇ ಹೇಳಿದೆ, ಅವಳು ಜಗನ್ಮಾತೆ ಆ ಒಂದು ಯಾಗಕ್ಕೆ ಬಂದಿದ್ದಾಳೆ, ಅಲ್ಲಿ ಶಿವನ ನಿಂದನೆ ನಡೆಯುತ್ತೆ. ಇವಳಿಗೆ ಯಾರೂ ಕೂಡ ಅವಳಿಗೆ ಬೆಲೆ ಕೊಟ್ಟಿರೋದಿಲ್ಲ. ಇಂತಹ ಅತ್ಯಂತ ಘೋರವಾಗಿರ್ತಕ್ಕಂತಹ ಸ್ಥಿತಿಯನ್ನು ನೋಡಿ
ಶಿವನಿಗೆ ಈ ನಿಂದನೆ ಆಗಿರ್ತಕ್ಕಂತಹ ಜಾಗದಲ್ಲಿ ನಾನು ಇರಬಾರದು. ಅವಮಾನಿತಳಾಗಿರ್ತಕ್ಕಂತಹ ನಾನು, ನನ್ನ ಗಂಡ, ನನ್ನ ದೇವರು ಅವನನ್ನ ಅವಮಾನ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ತಾನು ಇರಬಾರದು ಅಂತ ಹೇಳಿ ಆ ಒಂದು ದೇಹ ತ್ಯಾಗ ಮಾಡ್ತಾಳಂತೆ. ಯಾವಾಗ ಅವಳು ದೇಹ ತ್ಯಾಗ ಮಾಡಿದ್ಲು ಅಂದ್ರೆ ದೇವಿ ಕದಲಿದ್ಲಂತೆ. ಇಲ್ಲಿ ನೋಡಿ ಎಷ್ಟು ಮುಖ್ಯ. ಯಾವಾಗಲೂ ಕೂಡ ದೇವಿ ಕದಲಿದ್ರೆ ಪರಮೇಶ್ವರ ಎದ್ದೇಳ್ತಾನೆ ಅಂತ ಹೇಳಿ, ಇಲ್ದಿರೋ ಅವನ ಪಾಡಿಗೆ ಅವನೇನು ಇಲ್ಲ ಪ್ರಪಂಚದಲ್ಲಿ ಅಂತ ಕೂತಿರ್ತಾನೆ. ಹಾಗೆ ಇಲ್ಲಿ ದೇವಿ ಕದಲಿದ ತಕ್ಷಣ ಶಿವನಿಗೆ ಅತ್ಯಂತ ಬಹಳ ಉಗ್ರವಾಗಿರ್ತಕ್ಕಂತಹ ಕೋಪ ಬರುತ್ತೆ. ನೋಡಿ, ಇದನ್ನ ನಾವು ರಾಮಾಯಣಕ್ಕೆ ಹೋಲಿಸ್ಕೊಂಡಾಗ ಎದುವರೆಗೂ ರಾಮ ಸೀತೆ ಜೊತೆನಲ್ಲಿದ್ರೋ ಅದುವರೆಗೂ ಕೂಡ ರಾಮ ಉಗ್ರನಾಗೇ ಇಲ್ಲ, ಪ್ರಶಾಂತವಾಗಿರ್ತಕ್ಕಂತಹ ರಾಮ. ಯಾವಾಗ ರಾಮ ಸೀತೆಯನ್ನ ರಾವಣ ಕದ್ದು ಹೋದನೋ ಅಥವಾ ರಾಮನ ಜಾಗದಿಂದ ರಾಮನ ಜೊತೆಯಿಂದ ಆ ಸೀತೆ ಕದಲಿದ್ಲೋ ಆಗ ರಾಮ ಉಗ್ರನಾಗ್ಬಿಟ್ಟಿದ್ದಾನೆ. ಹಾಗಾಗಿ ಇದಕ್ಕೂ ಅದಕ್ಕೂ ಸಾಮ್ಯತೆ ನೋಡಿ ಹೇಗಿದೆ ಅಂದ್ರೆ, ಜಗನ್ಮಾತೆ ಕದಲಿದ್ರೆ ಸಾಕು ಆ ಪರಮೇಶ್ವರ ಅಥವಾ ಇವನು ರಾಮ ಕದಲ್ಬಿಟ್ಟಿದ್ದಾನೆ. ಹಾಗಾಗಿ ಜಗನ್ಮಾತೆ, ಸೀತಾಮಾತೆ ಕೂಡ ಜಗನ್ಮಾತೆ, ಅವಳು ಕದಲಿದಾಗ ಏನಾಯ್ತು, ಆ ಒಂದು ವಿಚಾರ ಗೊತ್ತಾಗಿದೆ. ಅಲ್ಲಿ ಅನ್ಯಾಯ, ಲೋಕಕಂಟಕರಿದ್ದಾರೆ, ಆ ಲೋಕಕಂಟಕರನ್ನ ಸಂಹಾರ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಹಾಗಾಗಿ ಈಕೆ ಕೂಡ ಸತಿ ತನ್ನ ಒಂದು ಶರೀರವನ್ನು ತ್ಯಾಗ ಮಾಡಿಬಿಟ್ಟಿದ್ದಾಳೆ. ಯಾವಾಗ ಆ ಒಂದು ತ್ಯಾಗ ಮಾಡಲು ಆ ಸಂದರ್ಭದಲ್ಲಿ ಪರಿಶಿವ ಬಂದು ಮುಂದೇನಾಯ್ತು ಎಲ್ಲರಿಗೂ ಗೊತ್ತಿದೆ. ಆ ವೀರಭದ್ರ ಬಂದಿದ್ದು, ಅವನ ದಕ್ಷಿಣ ತಲೆಯನ್ನು ಕತ್ತರಿಸಿದ್ದು ಅವನಿಗೆ, ಆಮೇಲಿಂದ ಅದೆಲ್ಲ ಎಲ್ರಿಗೂ ಕೂಡ ರಿಯಲೈಸ್ ಆಗಿದ್ದು, ಆಮೇಲಿಂದ ಮೇಕೆ ಮಖವನ್ನು ಹಾಕಿದ್ದು, ಇತ್ಯಾದಿ ಇತ್ಯಾದಿ ಕಥೆಗಳು. ಇಲ್ಲಿ ಏನಾಗತ್ತೆ ಅಂತಂತಂದ್ರೆ, ದಕ್ಷ ಅಂತಂತಂದ್ರೆ ಏನು ಅಂದ್ರೆ ಸಮರ್ಥತೆ. ದಕ್ಷ ಅಂದ್ರೆ ಸಮರ್ಥತೆ ಅಂತ ಕರೀತಾರೆ. ಪರಮೇಶ್ವರ ಸ್ವಯಂ ಸಮರ್ಥ, ಯಾವುದು ಕೂಡ ಲೋಪ ಇಲ್ಲ, ಅಷ್ಟು ಸಮರ್ಥನಾಗಿರ್ತಕ್ಕಂತಹ ಆ ಪರಮೇಶ್ವರ. ಹಾಗಾಗಿ ತಾನು ಸಂಪೂರ್ಣ ಸಮರ್ಥನಾಗಿರೋದ್ರಿಂದ ಆ ರೂಪ ಯಾವುದು ಅಂತಂದ್ರೆ ಶ್ರೀ ದಕ್ಷಿಣಾಮೂರ್ತಿ ರೂಪ. ಸಮರ್ಥತೆಯನ್ನ, ಸಂಪೂರ್ಣ ಸಮರ್ಥತೆಯನ್ನು ಹೊಂದಿರತಕ್ಕಂತಹ ಆ ಶಕ್ತಿ ರೂಪ ಯಾವುದು ಅಂತಂದ್ರೆ ಶ್ರೀ ದಕ್ಷಿಣಾಮೂರ್ತಿ ಸ್ವರೂಪ. ಆದ್ರೆ ದಕ್ಷ ತನ್ನನ್ನು ತಾನು ಸಮರ್ಥ ಅಂತ ಅಂದುಕೊಂಡ್ಬಿಟ್ಟಿದ್ದಾನೆ. ಅವನು ಸಮರ್ಥನ ಅಲ್ಲದೆ ಇದ್ರೂ ಕೂಡ ತನ್ನನ್ನು ತಾನು ಸಮರ್ಥ ಅಂತ ತಪ್ಪಾಗಿ ಭಾವಿಸಿ ಅವನ ಮನಸ್ಸು ಚಂಚಲವಾಗಿದ್ದರಿಂದ ಅವನಲ್ಲಿ ಅಹಂಕಾರಗಳು ಪ್ರಾಪ್ತವಾಗ್ಬಿಟ್ಟಿದೆ. ಯಾವಾಗ ಅಹಂಕಾರಗಳು ಅವನಿಗೆ ಪ್ರಾಪ್ತವಾಯಿತೋ ಆ ದಕ್ಷನ ಅಹಂಕಾರವನ್ನ ಅಡಗಿಸಿದ್ದಕ್ಕೋಸ್ಕರವಾಗಿ ದಕ್ಷ ಅವನಿಗೆ ಪ್ರಕೃತಿ, ಅವಾಗ ಅನ್ಕೊಂಡ ಅಹಂಕಾರ ಪ್ರಾಪ್ತವಾದಾಗ ಪ್ರಕೃತಿ ತನ್ನ ಅಧೀನ ಅಂತ ಅವನು ಅನ್ಕೊಂಡ್ಬಿಟ್ಟ. ಅಂದ್ರೆ ತನ್ನ ಮಗಳಾಗಿ ಬಂದಿರತಕ್ಕಂತಹ ಆ ದೇವಿ ತನ್ನ ಮಗಳು ತನ್ನ ಮಾತನ್ನ ಕೇಳ್ತಾಳೆ, ತನ್ನ ಅಧೀನ ಅನ್ನುವಂತಹ ಒಂದು ಭಾವ ಅವನ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ. ಆದರೆ ಪ್ರಕೃತಿ ಯಾರ ಅಧೀನವೂ ಅಲ್ಲ, ಅವಳು ಪರಮೇಶ್ವರನ ಅಧೀನ. ಹಾಗಾಗಿ ಆ ಪ್ರಕೃತಿಗೆ ಅವನು ಅವಮಾನ ಮಾಡಿದ್ದಾನೆ. ಪ್ರಕೃತಿಗೆ ಅವನು ವಿರುದ್ಧವಾಗಿ ಹೋಗಿರೋದ್ರಿಂದ ಅವನು ಮಾಡ್ತಕ್ಕಂತಹ ವಿಚಾರಗಳು, ಅವನು ಆಲೋಚನೆ ಮಾಡ್ತಕ್ಕಂತಹ ವಿಚಾರಗಳು, ಅವನು ಮಾಡ್ತಕ್ಕಂತಹ ಒಂದು ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂತಹ ಕೆಲಸಗಳು ಇತ್ಯಾದಿ ಇತ್ಯಾದಿಗಳೆಲ್ಲ ಏನಾಗತ್ತೆ, ಪಾಪಕ್ಕೆ ಅಂದ್ರೆ ಆ ಲೋಕ ಕಂಟಕವಾಗಿ ಅದು ಮಾರ್ಪಾಡಾಗತ್ತೆ. ಯಾಕಂದ್ರೆ ಇವನು ದೊಡ್ಡ ಸ್ಥಾನದಲ್ಲಿ ಇರೋದ್ರಿಂದ ಇವನು ಮಾಡ್ತಕ್ಕಂಥ ಪ್ರತಿ ಒಂದು ಕೂಡ ಲೋಕ ಕಂಟಕವಾಗ್ಬಿಡುತ್ತೆ. ಲೋಕ ಕಂಟಕವಾದಾಗ ಏನಾಗತ್ತೆ, ಪ್ರಕೃತಿ ಮುನಿಬೇಕು. ಹಾಗಾಗಿ ಇಲ್ಲಿ ಶಿವನನ್ನ ತ್ಯಜಿಸಿ ತಾನೇ ಸಮರ್ಥ ಅನ್ನುವಂತಹ ಒಂದು ದುರಹಂಕಾರದಲ್ಲಿ ಅವನು ಪ್ರಕೃತಿಯನ್ನು ತನ್ನ ಅಧೀನ ಅಂತ ಭಾವಿಸಿ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂತಹ ಯಜ್ಞವನ್ನ ಮಾಡೋದಕ್ಕೆ ಅವನು ಆರಂಭ ಮಾಡಿಬಿಟ್ಟ. ಆದ್ರಿಂದ ಇಂತಹ ಯಜ್ಞ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಯಜ್ಞವನ್ನ ಮಾಡಿದ್ರಿಂದ ಅದನ್ನ ಅವಳು ಯಜ್ಞ ರೂಪಿಣಿ ಆಗಿರೋದ್ರಿಂದ ಅದನ್ನ ಅವಳು ನಾಶನ ಮಾಡ್ತಾಳೆ. ಹಾಗಾಗಿ ದಕ್ಷ ಯಜ್ಞ ವಿನಾಶಿನಿ ಅಂತ ಹೇಳಿ ಮುಂದೆ ಈ ಒಂದು ನಮ್ಮ ಈ ಕಾಲದಲ್ಲೂ ಕೂಡ ಅನೇಕ ಸರಿ ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋ ಏನೋ ಒಂದು ಕಾರಣಾಂತರಗಳಿಂದ ಯಜ್ಞಗಳನ್ನು ಮಾಡುವಾಗ ಶಾಸ್ತ್ರಗಳಲ್ಲಿ ವಿಹಿತವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಆ ಒಂದು ಯಜ್ಞಗಳನ್ನ ಮಾಡಬೇಕು. ಅಥವಾ ಯಾವುದೇ ಕಾರ್ಯಗಳನ್ನು ಮಾಡಿದಾಗ ಕೂಡ
ಶಾಸ್ತ್ರಕ್ಕೆ ವಿರುದ್ಧವಾಗಿಲ್ಲದಿರೋ ರೀತಿನಲ್ಲಿ ಒಂದು ಯಜ್ಞಗಳನ್ನಾಗ್ಲಿ ಪೂಜೆಗಳನ್ನಾಗ್ಲಿ ಕಾರ್ಯಗಳನ್ನಾಗ್ಲಿ ಮಾಡ್ಬೇಕಾಗತ್ತೆ. ಯಾವಾಗ ಈ ಒಂದು ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಯಜ್ಞಗಳನ್ನಾಗ್ಲಿ ಪೂಜೆಗಳನ್ನಾಗ್ಲಿ ಇತ್ಯಾದಿ ಇತ್ಯಾದಿ ಏನಾದ್ರು ಮಾಡಿದಾಗ ಏನಾಗುತ್ತೆ, ಅದು ಶಾಸ್ತ್ರಕ್ಕೆ ವಿರುದ್ಧ, ಅದೇನಾಗುತ್ತೆ ಲೋಕಕ್ಕೆ ಕಂಟಕವಾಗ್ಬಿಡುತ್ತೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಓಕೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆಪ್ಪ, ಎಲ್ಲ ಏನು ತಾಪತ್ರಯ ಇಲ್ಲ ಅನ್ನೋದೇ. ಆದರೆ ಅದು ಮುಂದಕ್ಕೆ ಅದನ್ನ ಮಾಡಿದವರು, ಮಾಡಿಸಿದವರು, ಅಲ್ಲಿ ಭಾಗವಹಿಸಿದವರು ಎಲ್ಲರೂ ಕೂಡ ಆ ಪಾಪದ ಕೆಲಸಕ್ಕೆ ಅವರು ಭಾಗಿಗಳಾಗ್ಬಿಟ್ಟಿರ್ತಾರೆ. ಆದ್ರಿಂದ ಅಂತಹ ಒಂದು ಶಾಸ್ತ್ರ ವಿರುದ್ಧವಾದ ಕಾರ್ಯಗಳನ್ನ ಮಾಡಿದಾಗ ಏನಾಗತ್ತೆ, ಧರ್ಮ ಸ್ಥಾಪನೆಗೋಸ್ಕರವಾಗಿ ಆ ಪ್ರಕೃತಿ ಏನಾಗತ್ತೆ ವಿಕೋಪಕ್ಕೆ ಒಳಗಾಗಿ ಅನೇಕ ವಿಧಗಳಾಗಿರ್ತಕ್ಕಂಥದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಪ್ರಕೃತಿ ವಿಕೋಪಗಳಾಗಿರ್ತಕ್ಕಂತಹ ಸುನಾಮಿ ಇರ್ಬೋದು, ಮಳೆಗಳಿರ್ಬೋದು, ಅಥವಾ ನೀರೇ ಇಲ್ಲದೆ ಏನು ಬರಡಾಗ್ಬಿರ್ಬೋದು, ಅತ್ಯಂತ ಬಿಸಿಲು, ಈಗ ಹಾಹಾಕಾರ ಉಂಟಾಗ್ಬೋದು, ಪರಸ್ಪರ ಏನು ಹೊಡೆದಾಟಗಳು ಉಂಟಾಗ್ಬೋದು, ಹೀಗೆ ನಾನಾ ರೀತಿಯಾಗಿ, ಅಥವಾ ಕಾಯಿಲೆಗಳು ಬಂದು ಬಿಡ್ಬೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ಇತ್ಯಾದಿ ನಾನಾ ರೀತಿಯಲ್ಲಿ ತೊಂದರೆಗಳು, ಕಷ್ಟಗಳು, ಒಟ್ಟಿನಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಸ್ಥಿತಿ ಏರ್ಪಾಡಾಗ್ಬಿಡುತ್ತೆ. ಹಾಗಾಗಿ ಯಾವುದೇ ಧರ್ಮಕ್ಕೆ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ, ಆಮೇಲೆ ಈ ರೀತಿಯಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿ ದಾಕ್ಷಾಯಿಣಿಯಾಗಿ, ದೈತ್ಯ ಹಂತ್ರಿಯಾಗಿ, ದಕ್ಷ ಯಜ್ಞ ವಿನಾಶಿಯಾಗಿ ಆ ಜಗನ್ಮಾತೆ ಕಾಣಿಸ್ಕೊಂಡಿದ್ದಾಳೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇವತ್ತಿನ ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ನಾಮ ದಲಾಂದೋಳಿತ ದೀರ್ಘಾಕ್ಷಿ. ಯಾಕಂದ್ರೆ ಇದು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನಾವು ಮಾತಾಡಬೇಕಾಗಿರೋದ್ರಿಂದ ನಾನು ಈ ಭಾಗವನ್ನ ಇಲ್ಲಿ ಮುಗಿಸ್ತೀನಿ. ಎಲ್ರಿಗೂ ಕೂಡ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.